Morning, students. I think everyone is good with your health, right? So now, what we'll do is, I think everyone has written your FA1 EVS class 3, right? So now, what we'll be doing, we'll be having a discussion on that question paper. Is that clear? So again, ನೀವೆಲ್ಲರೂ FA1 ಎಕ್ಸಾಮ್ ಬರೆದ್ರಿ ಆ ಎಕ್ಸಾಮ್ ಕ್ವಶನ್ ಪೇಪರ್ ಬಗ್ಗೆ ನಾವೇನು ಮಾಡೋಣ ಇವಾಗ ಅದರದ್ದು ಪುನರಾವರ್ತನೆಯನ್ನು ಮಾಡೋಣ. ವಿ ಆರ್ ಗೋಯಿಂಗ್ ಟು ರಿವೈಸ್ ವಾಟ್ ಯು ಹ್ಯಾವ್ ರಿಟನ್ ಆ್ಯಂಡ್ ವಾಟ್ ಹ್ಯಾಸ್ ಟು ಬಿ ರಿಟನ್, ರೈಟ್? ಸೊ ಕಮಿಂಗ್ ಟು ಫಸ್ಟ್ ಕ್ವಶನ್, ದಟ್ ಈಸ್ ಸ್ಟೇಟ್ ಟ್ರೂ ಆರ್ ಫಾಲ್ಸ್. ಸೊ ವಾಟ್ ಕ್ವಶನ್ ನಂಬರ್ 1, state true or false. So in that first one, my mother's mother is my paternal grandfather. Okay, ಇವಾಗ ಮೈ ಮದರ್ಸ್ ಮದರ್ ಅಂದರೆ ಯಾರು? ನಮ್ಮ ತಾಯಿಯ ತಾಯಿ. ಸೊ ನಮಗೆ ಅವ್ರು ಏನಾಗ್ತಾರ? ಅಜ್ಜಿ ಆಗ್ತಾರ. ಅಜ್ಜಿಗೆ ಏನಂತೀವಿ ನಾವು? ಗ್ರ್ಯಾಂಡ್ ಮದರ್ ಅಂತ ಕರಿತೀವಿ. ಬಟ್ ಅವ್ರು ಇಲ್ಲಿ ಏನು ಕೊಟ್ಟಿದಾರ? ಮೈ ಮದರ್ಸ್ ಮದರ್ ಇಸ್ ಮೈ ಪ್ಯಾಟರ್ನಲ್ ಗ್ರ್ಯಾಂಡ್ ಫಾದರ್ ಅಂತ ಕೊಟ್ಟಿದ್ದಾರೆ. ಸೊ ಮೈ ಮದರ್ಸ್ ಮದರ್ ಕೆನಾಟ್ ಬಿ ಫಸ್ಟ್ ಆಫ್ ಆಲ್ ಗ್ರ್ಯಾಂಡ್ ಫಾದರ್. She is going to be grandmother, that too maternal grandmother. So here the first statement is false. So ನಮ್ಮ ತಾಯಿ ಆ್ಯಕ್ಚುಲಿ ನಮಗೆ ಅಜ್ಜಿ ಆಗ್ತಾರೆ, ಅವ್ರು ಇಲ್ಲಿ ಅಜ್ಜ ಆಗ್ತಾರೆ ಅಂತ ಕೊಟ್ಬಿಟ್ಟಿದ್ದಾರೆ. ಹಿಂಗಾಗಿ ಅದು ಸ್ಟೇಟ್ಮೆಂಟ್ ಏನದ? ಫಾಲ್ಸ್ ಅದ. ಸೊ ವಾಟ್ ವಿ ಹ್ಯಾವ್ ಟು ರೈಟ್? ವಿ ಹ್ಯಾವ್ ಟು ರೈಟ್ ಫಾಲ್ಸ್. Then second one, B, we should obey and respect the elders. So we should obey and respect the elders. ಅಂದ್ರ ನಾವೇನು ಮಾಡಬೇಕು? ಹಿರಿಯರ ಮಾತುಗಳನ್ನು ಕೇಳಬೇಕು ಹಾಗೂ ನಾವು ಅವರಿಗೆ ಗೌರವವನ್ನು ಕೊಡಬೇಕು. ಇದು ಸರಿಯೋ ತಪ್ಪು? ಈಗ ಹಿರಿಯರು ಇರ್ತಾರೆ ಮನೆಯಲ್ಲಿ, ಆ ಹಿರಿಯರ ಮಾತುಗಳನ್ನು ನಾವು ಕೇಳಬೇಕು ಹಾಗೂ ಅವರಿಗೆ ನಾವು ಗೌರವವನ್ನು ತೋರಿಸ್ಬೇಕು. ಇದು ಸರಿಯೋ ತಪ್ಪು? ಇದು ಸರಿ ಆಗ್ತದೆ. So what we should do? We should always obey and respect our elders. So this second statement is true. Then third one, C, my father's father is my uncle. So first question ಅಲ್ಲಿ C ಏನು ಹೇಳ್ತಾ ಇದೆ? ಮೈ ಫಾದರ್ಸ್ ಫಾದರ್ ಇಸ್ ಮೈ ಅಂಕಲ್ ಅಂತ ಹೇಳ್ತಾ ಇದೆ. ಸೊ ನಮ್ಮ ತಂದೆ ನಮಗೆ ಅಂಕಲ್ ಆಗ್ತಾರೋ ಅಥವಾ ಗ್ರ್ಯಾಂಡ್ ಫಾದರ್ ಆಗ್ತಾರೋ? ಸೊ ಆ್ಯಕ್ಚುಲಿ ಅವರ್ ಫಾದರ್ಸ್ ಫಾದರ್ ಈಸ್ ಗ್ರ್ಯಾಂಡ್ ಫಾದರ್, ದ್ಯಾಟ್ ಟು ಪ್ಯಾಟರ್ನಲ್ ಗ್ರ್ಯಾಂಡ್ ಫಾದರ್. ಸೊ ಹಿ ಕೆನಾಟ್ ಬಿಕಮ್ ಅಂಕಲ್ ಫಾರ್ ಅಸ್, ರೈಟ್? ಸೊ ನಮ್ಮ ತಂದೆ ನಮಗೆ ಅಜ್ಜ ಆಗ್ತಾನೆ. ಸೊ ನಮ್ಮ ತಂದೆ ನಮಗೆ ಅಂಕಲ್ ಆಗಂಗಿಲ್ಲ. ಸೊ ಅವ್ರು ಕೊಟ್ಟಿರ್ತಕ್ಕಂಥ ಒಂದು ಸಿ ಸ್ಟೇಟ್ಮೆಂಟ್ ಏನಿದೆ ಅದು ಫಾಲ್ಸ್ ಇದೆ. Then D, the last one in this first question, my grandfather is also my sister's grandfather. So ನಮ್ಮ ಏನು ಅಜ್ಜ ಇದ್ದಾನೆ, ನನ್ನ ಅಜ್ಜ, ಸೊ ಅವನು ನನ್ನ ಸಿಸ್ಟರಿಗೂ ಅಜ್ಜ ಆಗ್ತಾನೆ ಅಂತ ಕೊಟ್ಟಿದ್ದರು. ಸೊ ವೆನ್ ಹೀ ಈಸ್ ಮೈ ಗ್ರ್ಯಾಂಡ್ ಫಾದರ್, ಸೊ ಹೀ ಈಸ್ ಆಲ್ಸೋ ಗೋಯಿಂಗ್ ಟು ಬಿ ಗ್ರ್ಯಾಂಡ್ ಫಾದರ್ ಫಾರ್ ಮೈ ಸಿಸ್ಟರ್ ಆಲ್ಸೋ. ಸೊ ಯಾವಾಗ ನನಗೆ ಅವರು ಅಜ್ಜ ಆಗಿದ್ದಾರೆ, ಸೊ ನನ್ನ ಅಕ್ಕ ಆಗಲಿ ಅಥವಾ ನನ್ನ ತಂಗಿಗಾಗಲಿ ಅವರು ಅಜ್ಜನೇ ಆಗ್ತಾರೆ. ಸೊ ಈ ಸ್ಟೇಟ್ಮೆಂಟ್ ಏನಿದೆ ಕರೆಕ್ಟ್ ಇದೆ. ಮೈ ಗ್ರ್ಯಾಂಡ್ ಫಾದರ್ ಈಸ್ ಆಲ್ಸೋ ಮೈ ಸಿಸ್ಟರ್ಸ್ ಗ್ರ್ಯಾಂಡ್ ಫಾದರ್, ಕರೆಕ್ಟ್. ಸೊ ಯಾವಾಗ ಈಗ ಅಜ್ಜ ಅಂತ ಕರಿತೀವಿ ನಾವು, ಸೊ ಅಜ್ಜ ನನಗಷ್ಟೇ ಅಜ್ಜ ಇರಂಗಿಲ್ಲ, ನನ್ನ ಅಕ್ಕಗೂ ಅಜ್ಜ ಇರಬಹುದು ಅಥವಾ ನನ್ನ ತಂಗಿಗೂ ಅಜ್ಜ ಇರಬಹುದು, right? So that's why that fourth statement is true. Then second one, question number 2, match the following. Okay, before that ಇಲ್ಲಿ ಏನೇ ನಾವು 4 ಕ್ವಶನ್ ಬರ್ತಿದ್ದೀವಿ. ಸೊ ಪ್ರತಿಯೊಂದು ಕ್ವಶನಿಗೂ ಒಂದೊಂದು ಮಾರ್ಕ್ ಬರುತ್ತೆ, ಅರ್ಥ ಆಯ್ತಾ? ಸೊ ಈಗ ಈ ಕ್ವಶನ್ ಕರೆಕ್ಟ್ ಬರ್ದಿದ್ರೆ 1 ಮಾರ್ಕ್, ಇದಕ್ಕೆ 1 ಮಾರ್ಕ್, ದಿಸ್ ಇಸ್ ಆಲ್ಸೋ ಹ್ಯಾವಿಂಗ್ 1 ಮಾರ್ಕ್, ರೈಟ್? ಸೊ ಟೋಟಲಿ ಟ್ರೂ ಆರ್ ಫಾಲ್ಸ್ will have 4 marks for it, right? Okay.
Now, question number 2. What they are given? Match the following. So, question number 2. Match the following. So, first, what they are given? A. Flower. B. Root. C. Leaf. And D. Fruit. So now what we have to do? We have to match in the opposite line. So flower, what flower is doing? It is actually produces fruit. So ಇದು ಏನು ಫ್ಲವರ್ ಇರ್ತದೆ, ಹೂವು ಇರ್ತದೆ, ಅದು ಏನು ಮಾಡ್ತದೆ? ಹಣ್ಣನ್ನು ಪ್ರೊಡ್ಯೂಸ್ ಮಾಡ್ತದೆ. ಅದು ಹೂವು ಆಮೇಲೆ ಏನಾಗ್ತದೆ? ಹಣ್ಣು ಆಗ್ತದೆ. ಸೊ ಫ್ಲವರ್ ಪ್ರೊಡ್ಯೂಸಸ್ ಫ್ರೂಟ್. ದಟ್ ಇಸ್ ಥರ್ಡ್ ಒನ್ there. Produces fruit. Clear ಆಯ್ತಾ? So flower ಏನು ಮಾಡ್ತದೆ? Actually it is producing fruit. Then root. What root is doing? It absorbs water and salts from the soil. That is number 1. Absorbs water and salts from the soil. So ಏನು ಮಾಡ್ತಾ ಇದೆ? ರೂಟು, ಬೇರು ಅಂತ ಕರಿತೀವಿ ನಾವು. ವಾಟ್ ಇಟ್ ಇಸ್ ಡೂಯಿಂಗ್? ಅದು ನೀರನ್ನು ಹೀರ್ಕೋತದ, ಆ ನೀರನ್ನು ಅಬ್ಸಾರ್ಬ್ ಮಾಡ್ಕೊಳ್ಳೋದು, ಹಾಗೂ ಅಲ್ಲಿ ಏನು ಲವಣಾಂಶ ಅಂತ ಕರಿತೀವಿ ನಾವು ಸಾಲ್ಟ್ಸ್ಗೆ, ಸೊ ಅದನ್ನೆಲ್ಲ ಅದು ಏನು ಮಾಡ್ತದೆ? ಆ ಮಣ್ಣಿನಲ್ಲಿ ಇರ್ತಕ್ಕಂಥ ಒಂದು ಸಾಲ್ಟ್ಸನ್ನು ಹಾಗೂ ವಾಟರನ್ನು ಅಲ್ಲಿರ್ತಕ್ಕಂಥ ರೂಟ್ಸು ಅಬ್ಸಾರ್ಬ್ ಮಾಡ್ತಾವೆ. ದೆನ್ ಥರ್ಡ್ ಒನ್, leaf, sea leaf. So what leaf is doing? It is actually making food for the plant. So that is option number 2 there. Makes food for the plant. So ಏನು ಮಾಡ್ತಾ ಇದೆ? ಲೀಫು, ಎಲೆ, ಅದು ಆ ಒಂದು ಪ್ಲಾಂಟಿಗೆ ಬೇಕಾದಂಥ ಆಹಾರವನ್ನು ತನ್ನಲ್ಲಿ ಅದು ತಯಾರು ಮಾಡ್ತಾ ಇದೆ. ಸೊ ಇಟ್ ಈಸ್ ಪ್ರಿಪೇರಿಂಗ್ ಫುಡ್. That is what it makes food for the plant. And last one, fruit. I think for that the answer is the remaining part. ಯಾವುದು ಉಳಿದಿದೆ ಅಲ್ಲಿ? ಮ್ಯಾಚ್ ದ ಫಾಲೋವಿಂಗ್ ಅಲ್ಲಿ fruit carries and protects the seeds within them. ಸೊ ಅದಕ್ಕೆ ಲಾಸ್ಟ್ ಆಪ್ಷನ್ ಕರೆಕ್ಟ್. ಏನ್ ಮಾಡ್ತಾ ಇದೆ ಅದು? ಇಟ್ ಕ್ಯಾರೀಸ್ ಅಂಡ್ ಪ್ರೊಟೆಕ್ಟ್ಸ್. Carries and protects the seeds within them. So ಏನು ಒಂದು ಫ್ರೂಟ್ ಅಲ್ಲಿ ಏನು ಸೀಡ್ಸ್ ಇರ್ತಾವ, ಆ ಸೀಡ್ಸ್ನ ಆ ಫ್ರೂಟ್ ತನ್ನ ಜೊತೆಗೆ ಟ್ರಾನ್ಸ್ಪೋರ್ಟ್ ಮಾಡ್ಕೋತದ, ಹಾಗೂ ಆ ಒಂದು ಸಿಡ್ಡಿಗೆ, ಬೀಜಕ್ಕೆ ಅದೇನು ಮಾಡ್ತದೆ? ರಕ್ಷಣೆಯನ್ನು ಕೊಡ್ತದೆ. ಸೊ ದಿಸ್ ಈಸ್ ಅಬೌಟ್ ಮ್ಯಾಚ್ ದ ಫಾಲೋವಿಂಗ್. ಇಸ್ ಇಟ್ ಕ್ಲಿಯರ್? ಸೊ ಇಫ್ ಯು ಹ್ಯಾವ್ ರಿಟರ್ನ್ ಆಲ್ ದೀಸ್ 4 ಕರೆಕ್ಟ್, ಯು ವಿಲ್ ಗೆಟ್ 4 marks. ಸೊ ಹಿಯರ್ ಆಲ್ಸೋ ವಾಟ್ ಇಸ್ ಹ್ಯಾಪನಿಂಗ್? This is also for 1 mark, this is also for 1 mark, this is also for 1 mark, and this is also for 1 mark. So totally you will get 4 marks if you have written all 4 correct. ಅರ್ಥ ಆಯ್ತಾ? 4 ನೀವು ಸರಿಯಾಗಿ ಬರೆದಿದ್ರಿ ಆನ್ಸರ್ ಅಂದರೆ ನಿಮಗೆ 4 ಮಾರ್ಕ್ಸ್ ಸಿಗ್ತಾವೆ. ನೀವು ಇದರಲ್ಲಿ ಎಷ್ಟು ಸರಿ ಬರೆದಿರ್ತೀರಿ ಅಷ್ಟು ಮಾರ್ಕ್ಸ್ ಸಿಗ್ತಾವೆ. ಫಾರ್ ಎಕ್ಸಾಂಪಲ್, ನೀವು 2 ಕರೆಕ್ಟ್ ಬರೆದಿದ್ರಿ, ಇನ್ನೆರಡು ತಪ್ಪಾಗಿದ್ದು ಅಂದ್ರೆ ಆ 2 ಸರಿಯಾದ ಉತ್ತರಕ್ಕೆ 2 ಮಾರ್ಕ್ಸ್ ಅಷ್ಟೇ ಬರ್ತವೆ. Is this clear? So this is about match the following. Then next, fill in the blanks using the words given in the box below. So that is question number 3. Question number 3 ಏನು ಹೇಳ್ತಾ ಇದೆ? Fill in the blanks
using the words given in the box. ಸೊ ಯಾವ್ಯಾವ ವರ್ಡ್ಸ್ ಕೊಟ್ಟಿದ್ದಾರೆ ಅವರು ಫಸ್ಟಿಗೆ ಬಾಕ್ಸ್ ಅಲ್ಲಿ? ಮೊದಲನೇದಾಗಿ ಫ್ಯಾಮಿಲಿ, ಮತ್ತೆ ಫೋಟೋಸಿಂಥೆಸಿಸ್, ಸ್ಪಿನಾಚ್, ಮತ್ತೆ ಪೆಟಿಯೋಲ್ and lamina. So they are given 5 words. So using those 5 words, what you have to do? You have to fill it where it is going to suit correctly. So in that first one, what they have written? Leaves of dash are used as food. So leaves of dash are used as food. Then B, the stalk of the leaf is called. The stalk of leaf is called dash. Then third one, the process of making food is called dash. And D, a nuclear family consists of dash and their children. ಸೊ ಈ ಒಂದು 4 ಸ್ಟೇಟ್ಮೆಂಟ್ ಅಲ್ಲಿ ನಾವೇನ್ ಮಾಡಬೇಕು? ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ 4 ಸ್ಟೇಟ್ಮೆಂಟ್ ಅಲ್ಲಿ ಎಲ್ಲೆಲ್ಲಿ ಬ್ಲಾಂಕ್ ಇದೆ ಅಲ್ಲಿ ನಾವು ಈ ಮೇಲೆ ಕೊಟ್ಟಿರ್ತಕ್ಕಂಥ ಬಾಕ್ಸ್ ಅಲ್ಲಿ ನಾವು ವರ್ಡ್ಸ್ ಯೂಸ್ ಮಾಡಿ ನಾವಲ್ಲಿ ಆ ಬ್ಲಾಂಕ್ಸ್ ಅನ್ನ ಫಿಲ್ ಮಾಡಬೇಕು. ಸೊ ಫಸ್ಟ್ ಒನ್, leaves of dash are used as food. So family cannot fit here, photosynthesis cannot be, spinach, petiole and lamina. ಇದನ್ನೆಲ್ಲ ನೋಡಿದಾಗ ನಾವು spinach. So the leaves of spinach are used as food. Then second, the stalk of leaf is called petiole. The stalk of leaf is called petiole. Then third one, the process of making food is called dash. So actually ಒಂದು ಫುಡ್ ಮಾಡ್ತಕ್ಕಂಥ ಪ್ರಿಪೇರ್ ಮಾಡ್ತಕ್ಕಂಥ ಪ್ರೊಸೆಸ್ಸಿಗೆ ನಾವು ಏನಂತ ಕರಿತೀವಿ? We call it as photosynthesis. Then last one, a nuclear family consists of dash and their children. ಸೊ ಫ್ಯಾಮಿಲಿಯಲ್ಲಿ ನೋಡಿದೆ ನಾವು 2 ಪ್ರಕಾರ ಇರ್ತವೆ, ಒಂದು ನ್ಯೂಕ್ಲಿಯರ್ ಫ್ಯಾಮಿಲಿ ಅಥವಾ ಸ್ಮಾಲ್ ಫ್ಯಾಮಿಲಿ, ಇನ್ನೂ ಒಂದು ಜಾಯಿಂಟ್ ಫ್ಯಾಮಿಲಿ ಆರ್ ಬಿಗ್ ಫ್ಯಾಮಿಲಿ. ಸೊ ನ್ಯೂಕ್ಲಿಯರ್ ಫ್ಯಾಮಿಲಿಯಲ್ಲಿ ಯಾರು ಇರ್ತಾರೆ? ಪೇರೆಂಟ್ಸ್ ಹಾಗೂ ದೇರ್ ಚಿಲ್ಡ್ರನ್. ಸೊ ತಂದೆ ತಾಯಿ ಮತ್ತು ಅವ್ರ ಮಕ್ಕಳು ಅಷ್ಟೇ ಇರ್ತಾರೆ, ಅದಕ್ಕೆ ನಾವೇನಂತ ಕರಿತೀವಿ? ನ್ಯೂಕ್ಲಿಯರ್ ಫ್ಯಾಮಿಲಿ ಅಂತ ಕರಿತೀವಿ. ಸೊ ಹಿಯರ್ ನ್ಯೂಕ್ಲಿಯರ್ ಫ್ಯಾಮಿಲಿ consists of family and their children. ಸೊ ಏನಾಗ್ತದೆ ಇಲ್ಲಿ? ಕನ್ಸಿಸ್ಟ್ ಆಫ್, ಆಕ್ಚುಲಿ ಪೇರೆಂಟ್ಸ್ ಬರಬೇಕಲ್ಲಿ, ಪೇರೆಂಟ್ಸ್ ಬಂದಿಲ್ಲ, ಸೊ ಅದ್ರ ಬದಲಿಯಲ್ಲಿ ಫ್ಯಾಮಿಲಿ ಬರೀಬೇಕು. ಸೊ ಇಷ್ಟು ನೀವು ಕರೆಕ್ಟ್ ಆಗಿ ಬರೆದಿದ್ರ ಇಲ್ಲಿ ನಿಮಗೆ 4 ಮಾರ್ಕ್ಸ್ ಸಿಗುತ್ತೆ. So here also you get 4 marks. That makes you 12 marks, right? So now question number 3 is over. Then coming to question number 4, answer the following.
So in question number 4, what is the first question? There they have told you who all live with you at home. ಅಂದ್ರ ನಿನ್ನ ಜೊತೆಗೆ ಅಥವಾ ನಿಮ್ಮ ಜೊತೆಗೆ ನಿಮ್ಮ ಮನೆಯಲ್ಲಿ ಯಾರ್ಯಾರು ಇರ್ತಾರ ಅಂತ ಕೇಳಿದ್ರು. ಆಲ್ರೈಟ್. So who are going to live with you at your home? Your parents, your brothers, your sisters, or even your grandfathers or grandmother, right? So who all is going to live in your home? You have to write that. For example, if you have only your parents and brother, then you have to write me, my father, my mother, and then my brother. So if you write this much, you will get 1 mark. Alright. So if you want me to write it, I'll write it. Alright. So this is about question number 1, 2, and 3. Alright. Okay. So question number 4. Answer the following. In that first one, that is A, who all live with you at home? So it is myself, ಅಂದರೆ ನಾನು, ಹಾಗೂ my father, my mother, and my sister. ಸೊ ಇಲ್ಲಿ ಅವರು 4 ಜನ ವಾಸ ಮಾಡ್ತಾರೆ. ಒಂದು ಪೇರೆಂಟ್ಸ್, ಒಂದು ಅವನು ಹಾಗೂ ಅವನ ಸಿಸ್ಟರ್. ಸೊ ಅವರು 4 ಮಂದಿ ಇರೋದ್ರಿಂದ ಇದಕ್ಕೆ ನಾವೇನಾಗ್ತದೆ ಇಲ್ಲಿ ನ್ಯೂಕ್ಲಿಯರ್ ಫ್ಯಾಮಿಲಿ ಅಂತ ಕರಿತೀವಿ. ಆಲ್ರೈಟ್. ಸೊ ದಟ್ ಇಸ್ ಡಿಫರೆಂಟ್. ಸೊ ಹೂ ಆಲ್ ಲಿವ್ ವಿತ್ ಯು ಅಟ್ ಹೋಮ್? ಇಫ್ ಯು ರೈಟ್ ದಿಸ್ ಮಚ್, ಯು ವಿಲ್ ಗೆಟ್ 1 mark. ದೆನ್ ಕ್ವಶನ್ ನಂಬರ್ 2, ಹೌ ವಿಲ್ ಯು ಹೆಲ್ಪ್ differently abled people in public transport? ಸೊ ಈಗ ಡಿಫ್ರೆಂಟ್ಲಿ ಏಬಲ್ಡ್ ಪೀಪಲ್ ಇರ್ತಾರೆ. ಸೊ ಅವ್ರಿಗೆ ನೀವು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ದಲ್ಲಿ ಸಾರ್ವಜನಿಕ ಪ್ರಯಾಣ ಮಾಡಬೇಕಾದ್ರೆ ಸರ್ಕಾರಿ ಬಸ್ಸುಗಳಲ್ಲಿ ಅವಾಗ ನೀವೇನು ಮಾಡಬೇಕಾಗ್ತದೆ? ಅವರಿಗೆ ಸೀಟ್ ಕೊಡಬೇಕಾಗ್ತದೆ, ನಿಮ್ಮ ಒಂದು ಆಸನವನ್ನು ಅವರಿಗೆ ಬಿಟ್ಟು ಕೊಡಬೇಕಾಗ್ತದೆ. ಸೊ ದಟ್ ಈಸ್ ಯು ಆರ್ ಹೆಲ್ಪಿಂಗ್ ದೋಸ್ ಡಿಫ್ರೆಂಟ್ಲಿ ಏಬಲ್ಡ್ ಪೀಪಲ್. ಸೊ ವಾಟ್ ಯು ಹ್ಯಾವ್ ಟು ಡೂ? ವಿ ವಿಲ್ provide a seat for differently abled people. Then question number 3, which thing below is not required for the germination of a seed? They are given sunlight, water, bulb, and air. ಸೊ ಸನ್ಲೈಟ್ ಅದು ಬೇಕೇ ಬೇಕು. ಯಾವುದೇ ಒಂದು ಸೀಡ್ ಜರ್ಮಿನೇಷನ್ ಆಗಬೇಕಂದ್ರೆ ಏನಾಗ್ತದೆ? ಅಲ್ಲಿ ಆ ಒಂದು ಸೂರ್ಯನ ಬೆಳಕು ಬೇಕಾಗ್ತದೆ. ಅದರ ಜೊತೆಗೆ ನೀರು ಬೇಕಾಗ್ತದೆ ಹಾಗೂ ಗಾಳಿನೂ ಬೇಕಾಗ್ತದೆ. ಸೊ ಇವಾಗ ಅಲ್ಲಿ ಕೊಟ್ಟಿರ್ತಕ್ಕಂಥ ವರ್ಡ್ಸಲ್ಲಿ ಸನ್ಲೈಟ್, ವಾಟರ್, ಬಲ್ಬ್ ಹಾಗೂ ಏರಲ್ಲಿ ನಮಗೆ ಯಾವ್ದು ಬೇಕಾಗಿಲ್ಲ ಅಂದ್ರೆ ಅದು ಬಲ್ಬ್ ಅಷ್ಟೇ ಬೇಕಾಗಿಲ್ಲ. So we don't want bulb. Then fourth one, what is the function of leaves? So actually what leaves is doing? It is preparing food. So the function of leaf is to make food for plants. Is that clear? ಸೊ ಎಲೆಗಳು ಏನು ಮಾಡ್ತಾ ಇದ್ದಾವೆ? ಅವಕ್ಕೆ ನಾವು ಫುಡ್ ಫ್ಯಾಕ್ಟರಿ ಅಂತ ಕರಿತೀವಿ. ಎದಕ್ಕಪ್ಪ ಅಂದ್ರೆ ಅದು ಆ ಒಂದು ಪ್ಲಾಂಟಿಗೆ ಬೇಕಾಗಿರ್ತಕ್ಕಂಥ ಆಹಾರವನ್ನು ತನ್ನಲ್ಲಿ ತಾನು ಏನು ಮಾಡ್ತದೆ? ತಯಾರು ಮಾಡ್ತದೆ. ಸೊ ದಟ್ ಈಸ್ ದ ಮೇನ್ ಫಂಕ್ಷನ್ ಆಫ್ ಲೀವ್ಸ್. ದೆನ್ ನೆಕ್ಸ್ಟ್, ಇಫ್ ಯು ಹ್ಯಾವ್ ರಿಟನ್ all these 4 questions correctly, again you will get 1 mark each. So iduk 1 mark, iduk 1 mark, ee third one, fourth one. So here also you will get total 4 marks. So that completes 16 marks. So now in the last question,
Fifth question. Answer the following. So here you have two questions which will be of 2 marks. ಸೊ ಈ ಒಂದು 5ನೇ ಮೇನ್ ಕ್ವಶನ್ ಅಲ್ಲಿ ನಿಮಗೆ 2 ಕ್ವಶನ್ ಇರ್ತಾವೆ, ಅಲ್ಲಿ ಪ್ರತಿ ಒಂದು ಕ್ವಶನ್ಗೆ 2 ಮಾರ್ಕ್ಸ್ ಇರ್ತದೆ. ಸೊ ಆ 2 ಕ್ವಶನ್ಗೆ 4 ಮಾರ್ಕ್ಸ್ ಆಗ್ತದೆ. ಸೊ ಯಾವ 2 ಕ್ವಶನ್? ಸ್ಟೇಟ್ 2 ಯೂಸಸ್ ಆಫ್ ಲೀವ್ಸ್. ಸೊ ಏನ್ ಮಾಡಬೇಕು? 2 ಈ ಎಲೆಗಳ ಉಪಯೋಗವನ್ನು ನಾವು ಬರೀಬೇಕಾಗ್ತದೆ. ಸೊ ವಾಟ್ ಆರ್ ದ ಯೂಸಸ್ ಆಫ್ ಲೀವ್ಸ್? ಫಸ್ಟ್, we eat leaves as food. ಸೊ ನಾವೇನ್ ಮಾಡ್ತೀವಿ? ಆ ಲೀವ್ಸ್ ಅನ್ನ ಫುಡ್ ಆಗಿ ತಿಂತೀವಿ. ಅದರ ಜೊತೆಗೆ we use leaves for making roofs of a hut. ಸೊ ನಾವೇನ್ ಮಾಡ್ತೀವಿ? ಈ ಒಂದು ಲೀವ್ಸ್ ನಾವು ಒಂದು ಗುಡಿಸಲ ಮೇಲೆ ಏನು ನಾವು ರೂಫ್ ಅಂತ ಕರಿತೀವಿ, ಅಲ್ಲಿ ಮಾಡ್ಲಿಕ್ಕೆ ನಾವೇನ್ ಮಾಡ್ತೀವಿ? ಅದನ್ನ ಯೂಸ್ ಮಾಡ್ತೀವಿ. ಅದ್ರ ಜೊತೆಗೆ ಏನ್ ಮಾಡ್ತೀವಿ? ಲೀವ್ಸ್ ಆರ್ ಯೂಸ್ಡ್ ಆಸ್ ಸ್ಪೈಸಸ್ ವೈಲ್ ಕುಕಿಂಗ್. ಸೊ ಇವು ಏನು ನಾವು ಕೆಲವೊಂದಿಷ್ಟು ಎಲೆಗಳನ್ನ ಏನ್ ಮಾಡ್ತೀವಿ? ನಾವು ಅಡಿಗೆ ಮಾಡಬೇಕಾದ್ರೆ ಅದನ್ನು ಮಸಾಲೆ ಪದಾರ್ಥ ತಂದು ನಾವು ಯೂಸ್ ಮಾಡ್ತೀವಿ. ಸೊ ನಾ ಇಲ್ಲಿ 3 ಯೂಸಸ್ ಬರೆದಿದ್ದೀನಿ. ನೀವು ಯಾವ್ದಾರ 2 ಇದರಲ್ಲಿ ಬರೆದಿದ್ರಿ ಅಂದ್ರೆ ನಿಮಗೆ 2 ಮಾರ್ಕ್ಸ್ ಸಿಗುತ್ತೆ, ರೈಟ್? ದೆನ್ ಲಾಸ್ಟ್ ಕ್ವಶನ್, ವಾಟ್ ಇಸ್ ಇಟ್? ಮೆನ್ಷನ್ ಎನಿ 2 ways by which you help old people. ಸೊ ಏನು? ಯಾವುದಾದ್ರೂ ಒಂದು 2 ಕಾರಣಗಳನ್ನು ಬರೆಯಬೇಕು. ನೀವು ಹೇಗೆ ಆ ಒಂದು ಹಿರಿಯರಿಗೆ ಅಥವಾ ಒಂದು ಓಲ್ಡ್ ಪೀಪಲ್ಗೆ ಹೆಲ್ಪ್ ಮಾಡ್ತೀರಿ ಅಂತ. ಒಂದೇದೇನು? ವಿ ಶುಡ್ ರೆಸ್ಪೆಕ್ಟ್. ವಿ ಶುಡ್ ರೆಸ್ಪೆಕ್ಟ್ ಎಲ್ಡರ್ಸ್ ಅಂಡ್ ವಿ ಶುಡ್ ನೆವರ್ ಲಾಫ್ ಅಟ್ ದೆಮ್. ಇವು ಬಿಟ್ಟು ಇನ್ನು ನೀವು ಬೇರೆ ಯಾವುದಾದ್ರೂ 2 ಬರೆದಿದ್ರೆ ಏನಾಗ್ತದೆ? ಯು ವಿಲ್ ಗೆಟ್ 10 ಮಾರ್ಕ್ಸ್. ಸೊ ಫಾರ್ ದಿಸ್ ಆಲ್ಸೋ ಯು ಗೆಟ್ 2 ಮಾರ್ಕ್ಸ್, ಫಾರ್ ದಿಸ್ ಆಲ್ಸೋ ಯು ಗೆಟ್ 2 ಮಾರ್ಕ್ಸ್, ದಿಸ್ ಆಲ್ಸೋ ಮೇಕ್ಸ್ 4 ಮಾರ್ಕ್ಸ್. ಸೊ ದಟ್ ಕಂಪ್ಲೀಟ್ಸ್ 20 ಮಾರ್ಕ್ಸ್, ರೈಟ್? ದಿಸ್ ಈಸ್ ಹೌ ಯು ಹ್ಯಾವ್ ಟು ರೈಟ್ ಯುವರ್ ಎಕ್ಸಾಮ್. ಕ್ಲಿಯರ್? ಸೊ ಅಗೈನ್ ವಾಟ್ ಯು ಹ್ಯಾವ್ ಟು ಡೂ ಈಸ್ ಯು ಹ್ಯಾವ್ ಟು ಸಾಲ್ವ್ ದಿಸ್. ಆಲ್ರೈಟ್? ಸರಿಯಾಗಿ ಕೇಳ್ರಿ. ಇದು ಏನು ಒಂದು ಕ್ವಶನ್ ಪೇಪರ್ ಇತ್ತಲ್ಲ FA1 ಅದು, ನಿಮಗೆ ನೆನಪಿದ್ರೆ ಇರ್ಲಿಕ್ಕಪ್ಪ ಅಂದ್ರೆ ನಾ ಇಲ್ಲಿ ಬರೆದಿದ್ದೀನಿ. ಅರ್ಥ ಆಯ್ತಾ? ಸೊ ಸಾಧ್ಯವಾದಷ್ಟು ಇದನ್ನ ಇನ್ನೊಮ್ಮೆ ನೀಟಾಗಿ ನಿಮ್ಮ HW ಬರಿಬೇಕು. ಇಟ್ ಇಸ್ ಕ್ಲಿಯರ್? ಸೊ ದಿಸ್ ಈಸ್ ದ ಹೋಮ್ ವರ್ಕ್. ಸೊ ಅಟ್ ದ ಸೇಮ್ ಟೈಮ್ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್, ರೈಟ್? Stay home, stay safe. We'll meet in the next class. Thank you.